ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಅಲ್ಲಿ ಇರ್ಬೋದು ಬಾಯ್ಸ್. ತೋರಿಸ್ತೀನಿ ಅಂತ ಸೈಕ್ ದಂಧೆ ಐತೆ ಇಲ್ಲಿ ಅಂತ. ಈಗ ಬಂದಿ ಬಾಯ್ಸ್, ನೆಲಮಂಗಲ ಪ್ರಾಪರ್ ಸರ್ಕಲ್ಗೆ ಬಂದಿದ್ದೀವಿ. ಸೊ ಬನ್ನಿ ಬಾಯ್ಸ್, ಹೋಗೋಣ. ತೋರಿಸ್ತೀನಿ ಅಂತ ಸೈಕ್ ದಂಧೆ ಐತೆ ಇಲ್ಲಿ ಅಂತ. ಟೆನ್ಷನ್ನೇ ಆಗೋಯ್ತೀರಾ ನೀವೇನೆ. ಸೈಕ್ ಅನ್ಕೊಳ್ಳಿ ನಿಜ. ಸೊ ನೀವು ಅಷ್ಟೇ ಎಲ್ಲಾದ್ರೂ ಏನಾದರೂ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿರಿ. ಬಿಕಾಸ್ ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಆ ಥರ ಲೆಕ್ಕಾಚಾರಗಳಿರುತ್ತಿಲ್ಲಿ. ನಿಮ್ಮ ಹತ್ರ ಕರೆಸ್ಕೊಂಡು ಬೇಕಾದ್ರೆ ಎಲ್ಲ ಕಿತ್ಕೊಂಡು ಕಳಿಸ್ಬೋದು. ಸೊ ಸಿಕ್ಕಾಪಟ್ಟೆ ಹುಷಾರಾಗಿರಿ. ಕ್ಲೋಸ್ ಐತಪ್ಪ ಮನೆ. ಇದೇನು ಸ್ನೋ ಮಾಡು. ಇದೇ ಕ್ಲೋಸೇ ಮಾಡ್ಬಿಟ್ಟವ್ರ. ಇದೇ ದಂಧೆ ಮನೆ ಥರನೇ ಇದೆ ನೋಡಿ. ಸೈಕ್ ಬಾಯ್ಸ್ ಯಾವ ಥರ ದಂಧೆಗಳು ಮಾಡ್ತಾರೆ ಅಂದರೆ ಎಲ್ಲ ಕಡೆನೂ. ಯಪ್ಪ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಅಲ್ಲಿ ಸೈಕ್ ಅನ್ಕೊಳ್ಳಿ. ಪಾ ನೆಲಮಂಗಲಲ್ಲೇ ಈ ತರ ಲೆಕ್ಕಾಚಾರ. ಕೆಳಗಡೆ ಮನೆ ನೋಡಿ, ಕೆಳಗಡೆ ಮನೆ ಅಂತೆ ಮೇನ್ ರೋಡಲ್ಲಿ ನಿಂತ್ಕೊಂಡು ದಂಧೆನ ಮಾಡ್ತಾರೆ. ನಿಜ ಸೈಕ್ ಅನ್ಕೊಳ್ಳಿ. ಒಂದೊಂದು ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ಇನ್ನ ಇದೀವ ನಾವು, ಏನೇನ್ ನೋಡಿಲ್ಲ ಅನ್ನಿಸ್ಬಿಡುತ್ತೆ ಗಾಯ್ಸ್. ನೋಡ್ತಾ ಇರ್ಬೋದು ವಾ ಸೈಕ್ ಅನ್ಕೊಳ್ಳಿ. ನೋಡಿ ಬಾಯ್ಸ್, ಭಾನುವಾರ ಅಲ್ವಾ, ಸಿಕ್ಕಾಪಟ್ಟೆ ದಂಧೆ ನಡೆಯುತ್ತೆ ಭಾನುವಾರ ನೈಟು. ಸೊ ಯೋಚನೆ ಮಾಡಿ, ಇನ್ನ ನಾವು ಬೆಂಗಳೂರಲ್ಲಿ ಇದೀವಿ, ಸೇಫ್ ಆಗಿಲ್ವಾ? ಸಿಕ್ಕಾಪಟ್ಟೆ ನಮ್ಮ ಯೂತ್ಗೆ, ನೆಕ್ಸ್ಟ್ ಜನರೇಷನ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಇದು. ಸೊ ಇವ್ರ ಮೇಲೆ ನಮ್ಗೇನು ವೈರತ್ವ ಇಲ್ಲ, ಅವ್ರು ಮಾಡಬಾರ್ದು ಅಂತ ಏನಲ್ಲ, ಬಟ್ ಆದರೂ ಬೇಡ ಅನ್ಸುತ್ತೆ. ಬಿಕಾಸ್ ನಮ್ಮ ಯೂತ್ ಬಂದು ಮುಂದೆ ಏನು ನೋಡ್ತಾರೆ ಅದನ್ನ ಬೇಗ ಅಂದರೆ ಗ್ರ್ಯಾಬ್ ಮಾಡಿಬಿಡ್ತಾರೆ, ಕಲ್ತ್ಕೊಂತಾರೆ ಅದನ್ನ. ಸಿಕ್ಕಾಪಟ್ಟೆ ತೊಂದರೆ ಅನ್ಕೊಳ್ಳಿ ಬಾಯ್ಸ್. ನಿಜ ನನಗೂ ನೋಡಿ ಟೆನ್ಷನ್ ಆಗೋದೆ. ನಾನು ಈ ಥರ ಎಲ್ಲ ನಾ ಬೆಂಗಳೂರೊಳಗೆ ಅಂತ. ಸೊ ನಮ್ಮ ಧ್ಯಾನ್ ಬಂದು ಈ ಸೈಡೆಲ್ಲ ಆಟೋ ಓಡಿಸ್ತಾ ಇರ್ತಾನಲ್ಲ, ಸೊ ಅವನಿಗೂ ಅಷ್ಟೇ ಡೈಲಿ ನೋಡಿ ಅವ್ನಿಗೇನು ನಾರ್ಮಲ್ ಅನ್ನಿಸ್ಬಿಟ್ಟಿರುತ್ತೆ ಅವನಿಗೆ. ಸೊ ದಟ್ಸ್ ವಾಟ್ ಬಾಯ್ಸ್. ಮೈನ್ ಅಜ್ಜಿ ಏನೇ ಮಾಡಿ ಏನೇ ಇರಿ ಹುಷಾರಾಗಿರಿ ಅಷ್ಟೇನೆ. ಸೊ ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ನೋಡ್ತಾ ಇರ್ಬೋದು ಸೈಕ್ ಅನ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ದಂಧೆ ಮನೆ ಇದೆ ಲೆಫ್ಟ್ ಒಳಗೆ ನೋಡಿ ಅಲ್ಲಿ. ಅಪ್ಪ ಯಾವ ತರ ಹೇಳಿ, ನಿಜ ಸೈಕ್ ಆಗುತ್ತೆ ಅನ್ಕೊಳ್ಳಿ. ಇಲ್ಲೇ ಮನೆಗಳು, ಇಲ್ಲೇ ರೋಡ್ ಒಳಗೆ ಓಪನ್ ಆಗಿ ದಂಧೆ. ನಿಜ ಬಾಯ್ಸ್, ನಮ್ಮ ಬೆಂಗಳೂರು ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ನಿಜ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಯೂತ್ಸ್ಗೆ ಏನ್ ಹೇಳ್ಬೇಕು ಅಂತಾನೂ ಗೊತ್ತಿಲ್ಲ. ನಿಜ ಏನಂತ್ಯ ಧ್ಯಾನ್? ಕಾಮನ್ ಅಂತ್ಯ ನೋಡಿ. ಧ್ಯಾನ್ ಬಂದು ಕಾಮನ್ ಬ್ರೋ ಇದು ಅಂತ, ಬಿಕಾಸ್ ಡೈಲಿ ಆಟೋ ಓಡಿಸ್ತಾನಲ್ಲ ಈ ಸೈಡು, ಅವ್ನಿಗೇನಿಲ್ಲ ನೋಡಿ ಕಾಮನ್ ಅನ್ಸ್ಬಿಡೈತೆ. ಬಿಕಾಸ್ ಬೆಂಗಳೂರಲ್ಲಿ ಸೇಫ್ಟಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಬಾಯ್ಸ್. ನಮ್ ಯೂತ್ಸ್ ಅಷ್ಟೇ ಇರ್ಲೇಬೇಕು, ನಮ್ ಯೂತ್ಸ್ಗೂ ಇದೇ ಎನ್ಕರೇಜ್ ಮಾಡ್ತಾರೆ. ಸೊ ಇನ್ನೇನ್ ಹೇಳಿ, ಯಾರು ಗೊತ್ತೇ ಇಲ್ಲವ್ರು ಬಂದ್ಬಿಟ್ರೆ ಬಿಡೋದೇ ಇಲ್ಲ ಪಾಪ ಅವ್ರನ್ನ. ಏನ್ ಮಾಡ್ತಾರೆ, ಎಷ್ಟೊಂದ್ ಜನನ ಬಾಯ್ಸ್ ಎಲ್ಲ ಕಿತ್ಕೊಂಡೆಲ್ಲ ಕಳಿಸ್ಬಿಡ್ತಾರೆ. ಸೊ ಈ ತರ ಎಲ್ಲ ನಡೀತಾ ಇರುತ್ತೆ, ಎಲ್ಲ ಕಿತ್ಕೊಂಡು ಚೈನ್ಗಳನ್ನ ಅವು ಇವು ಈ ತರ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ. ಸೊ ಸಿಕ್ಕಾಪಟ್ಟೆ ಹುಷಾರಾಗಿರಿ ಅಷ್ಟೇನೆ ನಿಮ್ಗೆ ಹೇಳೋದು. ಬಿಕಾಸ್ ಬೆಂಗಳೂರಲ್ಲಿ ನಾರ್ಮಲ್ ಅಂದಾಗ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಾಗುತ್ತೆ. ಸೊ ಬನ್ನಿ ಮುಂದೆ ನೋಡೋಣ. ನೋಡ್ತಾ ಇರ್ಬೋದು ಯಾವ ತರ ದಂಧೆಗಳು ಮಾಡ್ತಾರೆ ಅಂತ, ಹೋಗ್ಬಿಡು ಪಾಸ್. ನೋಡ್ತಾ ಇರ್ಬೋದು ಬಾಯ್ಸ್, ಸಿಕ್ಕಾಪಟ್ಟೆ ದಂಧೆ ಅನ್ಕೊಳ್ಳಿ. ಯಪ್ಪ. ಸೊ ಬಾಯ್ಸ್ ಇದು ನೋಡ್ರಿ ಇನ್ನೊಂದು ಕಡೆ ಅಂತ. ಇದು ಎಲ್ಲಿ ಇದು ಅಡ್ರೆಸ್ಸು? 8ನೇ ಮೈಲಿ. ಇದು
ಹೋಯ್ತಲ್ಲ ಬಾ ಹೋಗೋಣ ಅಂತ ಹಾಕೋರಲ್ಲ ಹಿಂದೆ. ಹೌದಾ ಹ್ಞೂ ಅಯ್ಯ ನೋಡ್ಲೇ ಇಲ್ಲಪ್ಪ ನಾನು. ಹಿಂದೆನೆ ಯೂಟ್ಯೂಬ್ ನೋಡಿ ಹೇಳ್ತೀನಿ. ನೋಡ್ರಿ ಇಲ್ಲಿ ಹಾ ನೋಡ್ರಿ ವಾ. ಸೈಕ್ ಅನ್ಕೊಳ್ಳಿ. ಅಲ್ಲೊಬ್ರು ನೋಡ್ಬೇಕು ಅಂಕಲು. ದಿಸ್ ಈಸ್ ವಾಟ್ ಲೈಫು. ಈ ತರ ಬೆಂಗಳೂರಲ್ಲಿ ಇದೆ ಇವಾಗ. ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ಅಪ್ಪ. ಸಿಕ್ಕಾಪಟ್ಟೆ ಹುಷಾರಾಗಿರಿ ಬಾಯ್ಸ್ ಅಷ್ಟೇನೆ. ಇನ್ನೇನು ಹೇಳಿ ನಿಮ್ಗೆ. ನಮ್ಮ ಬೆಂಗಳೂರನ್ನ ನೋಡ್ತಾ ಟೆನ್ಷನ್ ಆಗಿ ಹುಚ್ಚ ಆಗ್ಬಿಡೀನಿ. ಸೊ ನೋಡಿದ್ರೆ ಅನ್ಸುತ್ತೆ, ಇನ್ನೇನು ಮಾತಿಲ್ಲ ಹೇಳೋದು, ನೀವೇ ತಿಳ್ಕೊಳ್ಳಿ. ಬಟ್ ಏನು ಇಂಥದಕ್ಕೆಲ್ಲ ಹೋಗ್ಬೇಡಿ ಅಷ್ಟೇನೆ ಹೇಳೋದು. ಸೊ ಮೇನ ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.